ಹೆಲೋ ಡಿಯರ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕೀರ್ತಿ ಚೇತನ್ ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ನಾನು ಯಾವಾಗಲೂ ನಿಮಗೆ ಹೂ ಗಿಡಗಳನ್ನು ಬೆಳೆಸೋದ್ರ ಜೊತೆಗೆ ಒಂದೆರಡು ಸೊಪ್ಪು ತರಕಾರಿಗಳನ್ನು ಬೆಳೀರಿ ಅಂತ ಹೇಳ್ತಾ ಇರ್ತೀನಿ. ನಾನು ಸೊಪ್ಪು ತರಕಾರಿಗಳನ್ನು ಬೆಳೆಯೋದ್ರ ಜೊತೆಗೆ ಹೂ ಗಿಡಗಳನ್ನು ಬೆಳೆಸ್ತಾ ಇರ್ತೀನಿ. ಪಾಲಿನೇಷನ್ಗೆ ಹೆಲ್ಪ್ ಆಗಬೇಕಲ್ಲ, ಅದಕ್ಕೆ. ಹಾಗಾಗಿ ಇವತ್ತು ಹೂಗಳನ್ನು ಹಾರ್ವೆಸ್ಟ್ ಮಾಡ್ತಾ ನನ್ನ ತೋಟದಲ್ಲಿ ಇವತ್ತು ಯಾವ ಯಾವ ಹೂಗಳು ಅರಳಿದೆ, ಯಾವ ಯಾವ ಹೂಗಳನ್ನು ಹಾರ್ವೆಸ್ಟ್ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ನಾನಿವತ್ತು ನಮ್ಮ ಟೆರೆಸಲ್ಲಿರುವ ವೆರೈಟಿ ಹೂಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಪರ್ಪಲ್ ಕಲರ್ದು ಹೂವು. ನಮ್ಮ ಸೈಡು ಸ್ಫಟಿಕದ ಹೂವು, ಗೊರಟೆ ಹೂವು ಅಂತ ಹೇಳ್ತಾರಲ್ಲ, ಅದೇ ಥರ ಇರುತ್ತೆ. ಆದರೆ ಇದು ಆ ರೀತಿ ಸ್ಫಟಿಕದ ಹೂವು ಅಲ್ಲ. ಇದು ಗಿಡನೂ ಬೇರೆ ಥರ ಇದೆ. ಮತ್ತು ಹೂವಲ್ಲಿ ಮಧ್ಯದಲ್ಲಿ ಪರಾಗ ಆ ಥರದ್ದೇನೂ ಇರಲ್ಲ. ನೋಡಿ, ಈ ಥರ ಬ್ಲಾಂಕ್ ಆಗಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಕಲ್ಲರು. ಆಮೇಲೆ ಮೇಯ್ನಾಗಿ ಡೈಲಿನೂ ಹೂವಾಗುತ್ತೆ. ಇದರಲ್ಲಿ ಡೈಲಿ ಜಾಸ್ತಿ ಹೂ ಬಿಡೋದ್ರಿಂದ ಪೂಜೆಗೆ, ಬಾಗಿಲಿಗೆ ಇಡೋದಕ್ಕೆ, ಪಾಟಲ್ಲಿ ತುಂಬ ಈಸಿಯಾಗಿ ಇದನ್ನು ಬೆಳೆಸ್ಕೊಳ್ಬೋದು. ಹಾಗೆ ಈ ಗಿಡದ ಬುಡದಿಂದ ಮತ್ತೆ ಜಾಸ್ತಿ ಗಿಡಗಳು ಆಗ್ತಾ ಇರುತ್ತೆ. ಡೈಲಿನೂ ಇಷ್ಟು ಹೂ ಸಿಗತ್ತೆ ನಮಗೆ. ಹಾಗಾಗಿ ಪಾಟಲ್ಲಿ ಬೆಳೆಸೋದಕ್ಕೆ ಇದೊಂದೊಳ್ಳೆ ಗಿಡ. ಇದಕ್ಕೆ ನಾನು ಯಾವ್ಯಾವ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ತಯಾರಿಸ್ತೀನಿ ನಿಮಗೆ ಗೊತ್ತಿದೆ ಅಲ್ಲ, ಅದನ್ನೇ ಕೊಡ್ತಾ ಇದ್ದೀನಿ. ಬೇರೆ ಇನ್ನೇನು ಎಕ್ಸ್ಟ್ರಾ ಗೊಬ್ಬರ ಕೊಡ್ತಾ ಇಲ್ಲ. ಈ ಗಿಡನ ನೆಲದಲ್ಲಿ ಹಾಕಿಬಿಟ್ರೆ ಒಂದು ಗಿಡ ಇದ್ರೂ ಸಾಕು, ತುಂಬ ಹರಡ್ಕೊಂಡ್ಬಿಡುತ್ತೆ. ಆ್ಯಂಡ್ ಇದು ಮೊನ್ನೆ ರೀಪಾಟ್ ಮಾಡುವಾಗ ತೋರಿಸಿದ್ನಲ್ಲ, ಜಾಜಿ ಮಲ್ಲಿಗೆ ನರ್ಸರಿಯಿಂದ ತಂದಿದ್ದದು. ಈ ಪಾಟ್ಗೆ ರೀಪಾಟ್ ಮಾಡಿದ್ದೆ. ಹಳೆ ಮಣ್ಣನ್ನು ಹೇಗೆ ನಾವು ರೀಯೂಸ್ ಮಾಡಬಹುದು ಅಂತ ಹೇಳಿ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ನಲ್ಲ, ಆವಾಗ ನಟ್ಟಿದಂತಹ ಗಿಡ. ಅದು ಚೆನ್ನಾಗಿ ಚಿಗುರಿ ಹೂ ಬಿಡ್ತಾ ಇದೆ. ಇದು ರೋಸು ಆಗಿ ಇನ್ನೇನು ಉದುರು ಹೋಗುವಂಥ ಚಾನ್ಸಸ್ಸಲ್ಲಿದೆ, ಅಷ್ಟು ಅರಳು ಬಿಟ್ಟಿದೆ. ಆರೆಂಜ್ ಕಲರು. ಬಿಸಿಲಿಗೆ ಹೂವೆಲ್ಲ ಹೆಂಗಂದ್ರೆ ಹಂಗೆ ಅರಳ್ತಾ ಇದೆ, ಕಲ್ಲರೆಲ್ಲ ಡಿಮ್ ಆಗ್ತಾ ಇದೆ. ಆ್ಯಂಡ್ ಫ್ರೆಂಡ್ಸ್, ಬೈಕೊಂಬೇಡಿ, ನಾನು ಸೀಸರ್ನ ಮರ್ತುಬಿಟ್ಟು ಬಂದುಬಿಟ್ಟೆ ಟೆರೆಸ್ ಮೇಲೆ. ಹಾಗಾಗಿ ಹಾಗೆ ಹೂವನ್ನ ಕಟ್ ಮಾಡ್ತಾ ಇದ್ದೀನಿ, ಸೀಸರ್ ತರಲಿಲ್ಲ. ಇದು ನಿತ್ಯ ಪುಷ್ಪ, ಚೆನ್ನಾಗಿ ದೊಡ್ಡದಾಗಿ ಬಿಡ್ತಾ ಇದೆ. ನನ್ನ ಹತ್ರ ಸುಮಾರು ಒಂದು 2-3 ಕಲರ್ದು ಇದೆ. ಇದು ನಾಟಿ ಗಿಡ ಆಗಿರೋದ್ರಿಂದ ಯಾವುದೇ ರೀತಿ ಆರೈಕೆ ಬೇಕಾಗೋದಿಲ್ಲ. ಹಾಗೆಯೇ ಚೆನ್ನಾಗಿ ಹೂ ಬಿಡ್ತಾ ಇದೆ. ಈ ಥರ ಬರೀ ರೋಸ್, ಸೇವಂತಿಗೆ, ದಾಸವಾಳ ಈ ಥರನೇ ಇರ್ತೀನಿ. ಎಲ್ಲ ಸೀಸನಲ್ಲೂ ಹೂ ಬಿಡುವಂತಹ ಗಿಡಗಳನ್ನು ನಾವು ಟೆರೆಸಲ್ಲಿ ಹಾಕ್ಕೊಂಡ್ರೆ ನಮಗೆ ಪೂಜೆಗೂ ರೆಗ್ಯುಲರಾಗಿ ಹೂ ಸಿಗ್ತಾ ಇರುತ್ತೆ. ಇದು ಗಲಾಟಿಯಾ ಅಂತ ಹೇಳ್ತಾರೆ. ನಾರ್ತ್ ಕರ್ನಾಟಕ ಸೈಡ್ ಗಲಾಟೆ ಹೂವು ಅಂತ ಹೇಳ್ತಾರೆ. ಸುಮಾರು ಇದರಲ್ಲಿ ಒಂದು 3 ಕಲರ್ನ ಹೂವು ನನ್ನ ಹತ್ರ ಇದೆ. ಯೆಲ್ಲೋ, ರೆಡ್ ಮತ್ತು ಒಂದು ಸ್ವಲ್ಪ ಆರೆಂಜ್ ಕಲರಲ್ಲಿರುವಂಥದ್ದು. ಇದೂ ಅಷ್ಟೇ, ನೆಲದಲ್ಲಿ ಹಾಕಿದ್ರೆ ತುಂಬ ದೊಡ್ಡ ಗಿಡ ಆಗುತ್ತೆ. ಪಾಟಲ್ಲಿದ್ರೂ ಏನು ಕೊರತೆ ಇಲ್ಲ, ಅಷ್ಟು ಚೆನ್ನಾಗಿ ಹೂವಾಗುತ್ತೆ. ಇದನ್ನು ಬೀಜದ ಸೇವಂತಿಗೆ ಅಂತ ಹೇಳಿ ಸಹ ಕರೀತಾರೆ. ತುಂಬ ಚೆನ್ನಾಗಿ ಹೂವಾಗುತ್ತೆ. ಇದು ಬೀಜದಿಂದ ಈ ಗಿಡನ ಪ್ರಪೋಗೇಷನ್ ಮಾಡ್ಬೋದು, ಕಟಿಂಗಿಂದ ಸಹ ಮಾಡ್ಬೋದು. ನಾನು ಬೀಜಕ್ಕೋಸ್ಕರ ಒಂದೆರಡು ಹೂಗಳನ್ನು ಹಾಗೆ ಬಿಟ್ಟಿದ್ದೀನಿ. ಈ ಗಿಡನ ಸಹ ನಾನು ಬೀಜದಿಂದನೇ ಬೆಳೆದಿರೋದು. ಇದು ರುದ್ರಾಕ್ಷಿ ಹೂವು. ಇದನ್ನು ಸಹ ಬೀಜದಿಂದನೇ ಬೆಳೆದಿರೋದು. ನಾನು ಬೀಜಕ್ಕೋಸ್ಕರ ಕೆಲವೊಂದಿಷ್ಟು ಹೂಗಳನ್ನು ಹಾಗೆ ಬಿಟ್ಕೊಂಡಿದ್ದೀನಿ. ಇದು ಪೂಜೆಗೆ ತುಂಬ ಶ್ರೇಷ್ಠವಾಗಿರುವಂಥದ್ದು. ಬೀಜದಿಂದ ಪಾಟಲ್ಲಿ, ನೆಲದಲ್ಲಿ ತುಂಬ ಈಸಿಯಾಗಿ ಗ್ರೋ ಮಾಡಬಹುದು. ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಇವಾಗ ಎಲ್ಲ ಎಲೆಗಳೆಲ್ಲ ಒಣಗ್ತಾ ಇದೆ. ಸೀಸನ್ ಅಲ್ಲದೆ ಇರೋದ್ರಿಂದ ಅಲ್ಲೊಂದು ಇಲ್ಲೊಂದು ಸೇವಂತಿಗೆ ಹೂವು ಆಗ್ತಾ ಇದೆ. ಹೆಚ್ಚೇನು ಆಗ್ತಾ ಇಲ್ಲ, ಎಲ್ಲೋ ಒಂದೊಂದು ಹೂಗಳು ಬಿಡ್ತಾ ಇದೆ. ಈ ಸೇವಂತಿಗೆ ಗಿಡಗಳನ್ನು ಬೇಸಿಗೆಯಲ್ಲಿ ಹೇಗೆ ಕೇರ್ ಮಾಡಬೇಕು ಅಂತ ಹೇಳಿ ಮುಂದಿನ ಒಂದೆರಡು ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಇದನ್ನು ನಾವು ನಂದಿ ಬಟ್ಲು ಅಂತ ಹೇಳಿ ಕರಿತೀವಿ. ಇದು ಅಷ್ಟೇ ರೆಗ್ಯುಲರ್ ಆಗಿ ಹೂ ಬಿಡ್ತಾ ಇರುತ್ತೆ. ಪೂಜೆಗೆ ಯಾವಾಗಲೂ ಹೂ ಸಿಗ್ತಾ ಇರಬೇಕು ಅಂತ ಅಂದರೆ ಈ ರೀತಿಯ ಗಿಡಗಳನ್ನು ಬೆಳೆಸಿ. ಇದೊಂದು ಪೇಂಟ್ ಬಕೆಟಲ್ಲಿ ನಾನು ಬೆಳೆಸಿರೋದು. ನಾನೀಗ ನಿಮ್ಗೆ ತೋರಿಸ್ತಾ ಇರುವಂತಹ ಎಲ್ಲ ವೆರೈಟಿ ಗಿಡಗಳು ಸಾಮಾನ್ಯವಾಗಿ ಆಲ್ ಸೀಸನ್ ನಮಗೆ ಫ್ಲವರ್ ಸಿಗ್ತಾ ಇರುತ್ತೆ. ಈ ಥರದ ಗಿಡಗಳನ್ನು ನಾವು ಹಾಕ್ಕೊಂಡ್ರೆ ನಮಗೆ ಪೂಜೆಗೆ ರೆಗ್ಯುಲರ್ ಆಗಿ ಹೂ ಸಿಗ್ತಾ ಇರತ್ತೆ. ಈ ನಂದಿ ಬಟ್ಲು ಹೂವಿಗೆ ನಿಮ್ಮ ಸೈಡಲ್ಲಿ ಏನಂತ ಹೇಳ್ತೀರಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.
ಹಾಗೆ ಇದು ಇನ್ನೊಂದು ನಿತ್ಯ ಪುಷ್ಪ. ಇದು ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಈ ರೀತಿ ಆಗಿದೆ. ಗಿಡದ ಎಲೆ ಎಲ್ಲ ಎಲ್ಲೋ ಆಗಿದೆ, ಹೂವೆಲ್ಲ ಚಿಕ್ಕದಾಗ್ತಾ ಇದೆ. ಆ್ಯಂಡ್ ಅದು ರೀಪಾಟ್ ಕೂಡ ಮಾಡಬೇಕು, ಮಳೆಗಾಲ ಸ್ಟಾರ್ಟ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ರೋಸಸ್ ಎಲ್ಲ ಇವಾಗ ಮತ್ತೆ ಮೊಗ್ಗುಗಳಾಗ್ತಾ ಇದೆ, ಕೆಲವೊಂದೊಂದು ಅರಳ್ತಾ ಇದೆ. ನನ್ನ ಹತ್ರ ತುಂಬ ವೆರೈಟಿ ರೋಸ್ ಗಿಡಗಳಿದೆ. ಅದರಲ್ಲಿ ಇವಾಗ ಕೆಲವೊಂದೊಂದು ಹೂವು ಆಗ್ತಾ ಇದೆ, ಕೆಲವೊಂದೊಂದು ಮೊಗ್ಗುಗಳಾಗ್ತಾ ಇದೆ, ಇನ್ನು ಕೆಲವು ಚಿಗುರ್ತಾ ಇದೆ. ಅವಾಗವಾಗ ಪ್ರೂನ್ ಮಾಡ್ತಾ ಇರ್ತೀನಲ್ಲ, ಹಾಗಾಗಿ ಎಲ್ಲದೂ ಇವಾಗ ಹೂವು ಅರಳ್ತಾ ಇಲ್ಲ. ಹೂವು ಅರಳಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಬಿಸಿಲಿಗೆ ಹೂವಿನ ಬಣ್ಣ ಎಲ್ಲ ಬದಲಾಗಿ ಹೋಗ್ತಾ ಇದೆ ಫ್ರೆಂಡ್ಸ್. ಎಷ್ಟು ಡಾರ್ಕ್ ಆಗಿ ಬಿಡ್ತಾ ಇತ್ತಿದು, ಬಿಸಿಲಿಗೆ ಫುಲ್ಲು ಡಲ್ಲಾಗಿ ಹೋಗಿದೆ. ಬಿಸಿಲು ಜಾಸ್ತಿ ಇರೋದ್ರಿಂದ, ದೊಡ್ಡ ಟೆರೆಸ್ ಆಗಿರೋದ್ರಿಂದ ನೆರಳು ಕೂಡ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ ಕಲರ್ ಹೇಗೆ ಡಲ್ ಆಗಿದೆ ಅಂತ ಹೇಳಿ. ಈ ರೋಸನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ಸಿಸರ್ ಇಲ್ಲದೆ ಇರೋದ್ರಿಂದ ಕೈಯಲ್ಲೇ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಟ್ ಉಗ್ರನ್ನೇನು ನಾನು ಟಚ್ ಮಾಡ್ತಾ ಇಲ್ಲ, ಗಿಡಕ್ಕೇನು ಹಾರ್ಮ್ಫುಲ್ ಮಾಡ್ತಾ ಇಲ್ಲ. ಸಿಸರ್ನ ಬಿಟ್ಟಿದ್ದೀನಿ, ಅದಕ್ಕೆ ಕೈಯಲ್ಲೇ ಹಾರ್ವೆಸ್ಟ್ ಮಾಡಿದೆ. ಈ ಕಲರ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಚಿಕ್ಕದಾಗಿ ಹೂವಾಗ್ತಾ ಇದೆ. ಈ ಎಲ್ಲ ಗಿಡಗಳಿಗೂ ನನ್ನ ಚಾನಲಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಯಾವ್ಯಾವ ಲಿಕ್ವಿಡ್ ಫರ್ಟಿಲೈಸರ್ಗಳು, ಅದೇ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಡ್ತಾ ಇರೋದು. ಅದು ಬಿಟ್ಟು ಈಗ ಸಮ್ಮರ್ಗಿಂತ ಮುಂಚೆ ನಾನು ಸಾಲಿಡ್ ಫರ್ಟಿಲೈಸರ್ ಅಂದರೆ ಎರೆಹುಳು ಗೊಬ್ಬರನ ಕೊಟ್ಟಿದ್ದೀನಿ. ಆವಾಗಲೇ ಹೇಳಿದಾಗೆ ಗಲಾಟೆ ಹೂವು ಅಂತ ಹೇಳಿದ್ನಲ್ಲ, ಅದೇ ಇದು. ನೋಡಿ ಹೇಗೆ ನಮ್ಮ ಕರ್ನಾಟಕದ ಫ್ಲ್ಯಾಗ್ದು ಕಲರ್ ಇಲ್ಲಿದೆ. ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಇದು ಚಿಕ್ಕ ಪಾಟು, ನನ್ನ ನರ್ಸರಿಗಳಲ್ಲಿ ಗಿಡ ಪರ್ಚೇಸ್ ಮಾಡಿದಾಗ ಸಿಗುತ್ತಲ್ಲ ಪಾಟು, ಬ್ಲ್ಯಾಕ್ ಕಲರ್ ಪಾಟು, ಆ ಪಾಟಲ್ಲೇ ನಟ್ಟಿರೋದು ನಾನು. ಇದು ಹೂವು ಒಂದೆರಡು ನಾನು ಸೀಡ್ಸಿಗೋಸ್ಕರ ಬಿಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ರೆಗ್ಯುಲರ್ ಆಗಿ ಹೂವು ಆಗ್ತಾ ಇರತ್ತೆ. ಪೂಜೆಗೆ ಜಾಸ್ತಿ ಹೂಗಳು ಬೇಕು ಅಂತ ಅಂದರೆ, ನಿಮಗೆ ರೆಗ್ಯುಲರ್ ಆಗಿ ನಿಮ್ಮ ಪಾಟಲ್ಲಿ ಪೂಜೆಗೆ ಹೂ ಸಿಗ್ತಾ ಇರಬೇಕು ಅಂದರೆ ಈ ಥರದ ಗಿಡಗಳನ್ನು ಬೆಳೆಸಿ. ನೋಡಿ ಎಷ್ಟು ಚಂದ ಇದೆ ಈ ಹೂವು. ಇದನ್ನು ಬೀಜದ ಸೇವಂತಿಗೆ ಅಂತ ಕೂಡ ಕರೀತಾರಂತೆ. ನಾನು ಚಿಕ್ಕ ನರ್ಸರಿ ಪಾಟ್ಗಳಲ್ಲಿ 1-2-3 ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿ ನನಗೆ ಪೂಜೆಗೆ ಹೂಗಳು ಸಿಗತ್ತೆ. ಇದು ದೊಡ್ಡ ಪಾಟಲ್ಲಿ ಹಾಕಿದ್ರೆ ಇನ್ನೂ ಗಿಡ ದೊಡ್ಡದಾಗಿ ಜಾಸ್ತಿ ಹೂಗಳನ್ನು ಬಿಡತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಜೆರೇನಿಯಂ. ನನ್ನ ಹತ್ರ ಜೆರೇನಿಯಂ 2 ರೀತಿಯ ಬಣ್ಣದಿದೆ. ಈಗ ರೆಡ್ ಫ್ಲವರ್ ಆಗಿದೆ, ಇದು ಇನ್ನೊಂದು ಪಿಂಕ್ ಮತ್ತು ವೈಟ್ ಕಲರ್ದು. ಇದನ್ನು ಫ್ಲವರ್ ಆಗಿಲ್ಲ, ಅದರಲ್ಲಿ ಸೀಡ್ಸ್ ಆಗ್ತಾ ಇದೆ. ಸೊ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಫ್ರೆಂಡ್ಸ್, ಇಲ್ಲೊಂದು ನಿಮ್ಗೆ ತೋರಿಸ್ಬೇಕು. ನಾನು ನೋಡಿ, ಇದು ನೆಲದ ಮೇಲೆ ಹಾಕಿದಾಗ ದೊಡ್ಡ ಗಿಡ ಆಗುತ್ತಲ್ಲ, ಆ ರೀತಿ ಗಿಡ. ಚಿಕ್ಕ ಗಿಡ ಇದ್ದಾಗ ನಾನು ಇದನ್ನು ಅಫೋರ್ಡಬಲ್ ಆರ್ಗ್ಯಾನಿಕ್ ಸ್ಟೋರಿಂದ ಆನ್ಲೈನಲ್ಲಿ ತರಿಸಿದ್ದೆ. ತುಂಬ ಚಿಕ್ಕದಿತ್ತು ಇದು ಗಿಡ, ಸುಮಾರು 3 ಇಂಚಿನ ಗಿಡ ಇತ್ತು ಅಷ್ಟೇ. ಈಗ ಇಷ್ಟು ದೊಡ್ಡ ಗಿಡ ಆಗಿದೆ. ಓಕೆ, ನಾನು ಅದ್ರ ಜೊತೆಗೀಗ ಈ ಜೆರೇನಿಯಮ್ಮು ರೆಡ್ ಕಲರ್ದು ಹೂವನ್ನ ಹಾರ್ವೆಸ್ಟ್ ಮಾಡ್ಕೊತೀನಿ, 1-2 ಅಷ್ಟೇ. ಜೆರೇನಿಯಂ ಗಿಡಗಳನ್ನು ಬೆಳೆಸೋದು ಅಷ್ಟೇ ತುಂಬ ಈಸಿ ಕೆಲಸ. ಮತ್ತು ಕಟಿಂಗ್ಸಿಂದ ಕೂಡ ತುಂಬ ಈಸಿಯಾಗಿ ಗಿಡಗಳನ್ನು ಪ್ರಪಗೇಷನ್ ಮಾಡ್ಕೊಳ್ಬಹುದು. ಆ್ಯಂಡ್ ಫ್ರೆಂಡ್ಸ್, ಇದೊಂದು ಪರ್ಪಲ್ ಕಲರ್ ಹೂ ಬಿಡೋದು ಗಿಡ. ಅತ್ತೆ ಮನೆಯಿಂದ ಈ ಗಿಡ ತೊಗೊಂಡು ಬಂದಿದ್ದೀನಿ. ಹೂ ತುಂಬಾ ಬಿಡುತ್ತೆ, ರೆಗ್ಯುಲರ್ ಆಗಿ ಹೂವಿರುತ್ತೆ. ಬಟ್ ಇದ್ರದ್ದು ಹೆಸರು ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಶೇರ್ ಮಾಡಿ. ಈ ಹೂ ಕೂಡ ಅಷ್ಟೇ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಹೂ ಬಿಡುತ್ತೆ. ರೆಗ್ಯುಲರ್ ಆಗಿ ಇದರಲ್ಲಿ ಹೂ ಬಿಡ್ತಾ ಇರುತ್ತೆ. ಇದನ್ನು ಕೂಡ ಇವಾಗ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ವೆರೈಟಿ ಹೂಗಳು ನನ್ನ ಹತ್ರ ಇದೆ. ಇನ್ನೂ ತುಂಬ ಜಾಸ್ತಿ ವೆರೈಟಿಗಳಿದೆ. ನಾನು ಇವಾಗ ಹಾರ್ವೆಸ್ಟ್ ಮಾಡ್ತಾ ಇರೋದು ಯಾವ್ದ್ಯಾವುದು ಹೂವು ಆಗಿದೆ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಸುಮಾರು 15 ವೆರೈಟಿಗಿಂತ ಜಾಸ್ತಿ ಸೇವಂತಿಗೆ ಗಿಡಗಳಿದೆ. ಆಮೇಲೆ ರೋಸ್ಗಳು ಅಷ್ಟೇ, ತುಂಬಾ ರೋಸ್ ಕಲೆಕ್ಷನ್ಸ್ಗಳಿದೆ. ಬಟ್ ಇನ್ನು ಹೂವುಗಳಾಗಿಲ್ಲ. ಹೂ ಆದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಹೂಗಳಲ್ಲಿ ನಿಮ್ಮ ಸೈಡ್ಗಳಲ್ಲಿ ಯಾವ ರೀತಿ ಹೆಸರು ಹೇಳ್ತಾರೆ ಈ ಹೂಗಳಿಗೆ ಅಂತ ಹೇಳಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಈ ಹೂಗಳ ಕಲೆಕ್ಷನ್ಸ್, ಈ ವೆರೈಟಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ಹಾಗೆಯೇ ಬೇರೆ ಬೇರೆ ರೀತಿಯ ಗಾರ್ಡನ್ಗೆ ಸಂಬಂಧಪಟ್ಟಂತಹ ಕಂಟೆಂಟ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.